9 ದಿವಸದಿಂದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಅಲಂಕಾರಗಳೊಂದಿಗೆ ಆ ತಾಯಿ ಭೂಷಿತಳಾಗಿ ಮುತ್ಯಾಲಮ್ಮ ದೇವಿ ಎಲ್ಲರಿಗೂ ಸಹ ಒಳ್ಳೆಯ ದರ್ಶನ ಭಾಗ್ಯ ನೀಡಿದ್ದಾರೆ. ಇದೇ ರೀತಿ ಹೂವಿನ ಕಡೆಗಳನ್ನು ನಡೀತಿದೆ. ಕಡೆಯ ದಿವಸ ಪೋತರಾಜ ಕಾರ್ಯಕ್ರಮ ಅಂತ ಮಾಡ್ತೀವಿ, ಅಲ್ಲಿಗೆ ಮುಕ್ತಾಯ ಆಯಿತು. ಬೆಂಗಳೂರು ಐಟಿಬಿಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಸ್ಪಿರಿಚುವಲ್ ಸಿಟಿ ಕೂಡ ಆಗ್ತಾ ಇದೆ. ಬೆಂಗಳೂರಿನ ಮೇಲೆ ಯಾವುದೇ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಕೂಡ ಪರಿಣಾಮವನ್ನ ಬೀರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆಯುವಂತ ಧಾರ್ಮಿಕ ಆಚರಣೆಗಳು, ದೈವಿ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿರುತ್ತೆ. ಇನ್ನು ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನು ತಂದುಕೊಟ್ಟಂತಹ ಕರಗದ ಉತ್ಸವ ಬೆಂಗಳೂರಿನ ಎಲ್ಲೆಡೆಯೂ ಕೂಡ ನಡೆಯುತ್ತಿದೆ. ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಪ್ರಮುಖ ಪಟ್ಟಣಗಳಲ್ಲಿ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ, ಅಂದ್ರೆ ಹೆಬ್ಬಗೋಡಿ ಪಟ್ಟಣದಲ್ಲಿ ಕರಗ ಉತ್ಸವ ಅದ್ದೂರಿಯಾಗಿ ಹಲವು ವರ್ಷಗಳಿಂದಲೂ ಕೂಡ ನಡೆಯುತ್ತಿದೆ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. ಈ ಬಾರಿಯೂ ಕೂಡ ಕರಗದ ಉತ್ಸವ ವಿಶೇಷವಾಗಿ ಶ್ರೀರಾಮ ನವಮಿಯ ಇಂದಿನ ರಾತ್ರಿ ಈ ಒಂದು ಕರಗ ಉತ್ಸವ ಮತ್ತು ಪಲ್ಲಕ್ಕಿಗಳ ಉತ್ಸವ, ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಒಂದು ಮಹೋತ್ಸವದ ಅಂಗವಾಗಿ ಹಸಿ ಕರಗದ ಉತ್ಸವ ಆಯೋಜನೆಗೊಂಡಿತ್ತು. ವಹಿನಿ ಕುಲ ತಿಗಳ ಕ್ಷತ್ರಿಯ ಸಮುದಾಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಈ ಒಂದು ಹಸಿ ಕರಗದ ಉತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತರು ಸಾಕ್ಷಿಯಾಗಿದ್ದರು. ಎಲ್ಲ ವಯೋಮಾನದವರು ಕೂಡ ಭಾಗವಹಿಸಿದ್ದರು. ಇಂದಿನ ವರ್ಷದಂತೆ ಈ ವರ್ಷವೂ ಕೂಡ ಚಂದ್ರು ಎನ್ನುವಂತಹ ಕರಗದ ಪೂಜಾರಿ ಕರಗವನ್ನ ಹೊರಲಿದ್ದಾರೆ. ಇದಕ್ಕೆ ವಿಶೇಷವಾದಂತಹ ಹಸಿ ಕರಗದ ಪ್ರಯುಕ್ತ ಕಲ್ಯಾಣಿಯ ಬಳಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಯಿತು. ವಿಧಿವಿಧಾನಗಳೊಂದಿಗೆ ಈ ಒಂದು ಉತ್ಸವ ಆಯೋಜನೆಗೊಂಡಿತ್ತು. ವೀರಕುಮಾರರು ಹಲಗು ಸೇವೆಯನ್ನ ಮಾಡುವಂಥದ್ದು, ಹಾಗೆಯೇ ಆ ಒಂದು ಹಸಿ ಕರ್ಗ ದೇಗುಲದ ಗರ್ಭಗುಡಿಯಿಂದ ಹೊರ ಬರ್ತಾ ಇದ್ದಂತೆ ಗೋವಿಂದ ಗೋವಿಂದ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಈ ಒಂದು ಹಸಿ ಕರ್ಗ ಉತ್ಸವದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು, ಹೆಬ್ಬಗೋಡಿಯಲ್ಲಿನ ಶ್ರೀ ಮುತ್ಯಾಲಮ್ಮನ ಸೇವಾ ಸಂಘ ಶ್ರೀ ತಿಗಳ ವಹಿನಿಕುಲ ಕ್ಷತ್ರಿಯ ಸಮುದಾಯದಿಂದ ಈ ಒಂದು ಕರಗದ ಉತ್ಸವ ಪ್ರತಿ ವರ್ಷವೂ ಕೂಡ ಹಲವು ದಶಕಗಳಿಂದ ನಡೆಯುತ್ತಾ ಬರ್ತಾ ಇದೆ. ಈ ಬಾರಿಯೂ ಕೂಡ ಈ ಒಂದು ಉತ್ಸವ ಆಯೋಜನೆಗೊಂಡಿದೆ. ಉತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಇನ್ನು ಈ ಒಂದು ಉತ್ಸವದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಕೈ ತೋರಿಸ್ಬೇಕು. ಸಮಯ ಇನ್ನೂ ಜಾಗ ಇದೆ, ಸ್ವಲ್ಪ ನಡೀರಿ ಹಿಂದೆ. ಅಲ್ಗೋಗ್ಲು ಎತ್ಕೊಂಡವ್ರು ಮುಂದೆ ಬಂದು ಇರ್ಕೊಂಬರ್ರ. ನೆಕ್ಸ್ಟ್ ಅವರೇ ಹೋಗೋದು ಗೋವಿಂದ. ಈ ಒಂದು ಹಸಿ ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಎಲ್ಲೆಡೆಯಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿನ ಭಕ್ತ ಸಮೂಹ ಹರಿದು ಬಂದಿತ್ತು. ಇನ್ನು ದೇಗುಲಕ್ಕೆ ಅಂದ್ರೆ ಮುತ್ಯಾಲಮ್ಮನ ದೇಗುಲಕ್ಕೆ ವಿಶೇಷವಾದಂತಹ ಹೂವಿನ ಅಲಂಕಾರ ಹಾಗೆ ಹಸಿ ಕರಗ ತರುವಂತಹ ಆ ಒಂದು ಕಲ್ಯಾಣಿ ಬಳಿಯ ಶ್ರೀ ಆಂಜನೇಯ ಸ್ವಾಮಿಯ ದೇಗುಲದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು. ಹಾಗೂ ಈ ಒಂದು ಹಸಿ ಕರಗದ ನೃತ್ಯ ಅಮೋಘವಾಗಿ ಮೂಡಿ ಬಂದಿತ್ತು. ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ.
ಹೌದು, ತಿಗಳ ವಹಿನಿ ಕುಲ ಕ್ಷತ್ರಿಯ ಸಮುದಾಯದಿಂದ ಹೆಬ್ಬಗೋಡಿಯಲ್ಲಿ ಕರಗ ಉತ್ಸವ ಹಲವು ದಶಕಗಳಿಂದ ನಡೆಯುತ್ತಿದೆ. ಈ ಬಾರಿಯೂ ಕೂಡ ವಿಜೃಂಭಣೆಯಾಗಿ ಆಯೋಜನೆಗೊಂಡಿದೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತರುಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದು ಹೀಗೆ. 9 ದಿವಸದಿಂದ ಕಾರ್ಯಕ್ರಮ ನಡೀತಾ ಇದೆ. 9 ದಿವಸದ ವಿಶೇಷ ಪೂಜೆಗಳು ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆ ಗ್ರೀಸ್ಮರ ಆಯಿತು. ಈ ದಿವಸ ಹಸಿ ಕರಗ, ನಾಳೆ ದೀಪೋತ್ಸವ ಇದೆ, ನಾಡಿದ್ದು ಕರಗ ಮಹೋತ್ಸವ ಇದೆ. ಅದಾದಮೇಲೆ ಮಾರನೇ ದಿವಸ ಇದು ಪೋತರಾಜು ಗಾವ ಅಂತ ಹಿಡಿತೀವಿ, ಅದು ಇದೆ. ಟೋಟಲ್ಲು ನಾಡಿದ್ದಿಗೆ ಕ್ಲೋಸ್ ಆಗುತ್ತೆ. ಕೊಡಿಮರ ಎತ್ತಿದ್ದ 9 ದಿವಸ ಗ್ರೀಸ್ಮರ ಆಗಿ ಎಲ್ಲ ಕಾರ್ಯಕ್ರಮ ನಡೆದು 9 ದಿವಸ ಕಾರ್ಯಕ್ರಮ ಆಗಿ ಕಡೆಯ ದಿವಸ ಪೋತರಾಜು ಕಾರ್ಯಕ್ರಮ ಅಂತ ಮಾಡ್ತೀವಿ. ಅಲ್ಲಿಗೆ ಮುಕ್ತಾಯ ಆಯಿತು. 18ನೇ ತಾರೀಕು ಶುರುವಾದಂಥ ಧ್ವಜಾರೋಹಣದ ಮುಖೇನ ಅಲ್ಲಿಂದ ಕಾರ್ಯಕ್ರಮಗಳು ಪ್ರತಿನಿತ್ಯ ಆ ತಾಯಿಗೆ ವಿಶೇಷವಾದ ಅಲಂಕಾರ, ವಿಶೇಷದ ಬೆಣ್ಣೆ ಅಲಂಕಾರ, ಗಂಧದ ಅಲಂಕಾರ ಮತ್ತು ಈ ರೀತಿ ಎಲ್ಲ ಅಲಂಕಾರಗಳೊಂದಿಗೆ ಆ ತಾಯಿ ಭೂಷಿತಳಾಗಿ ಇವತ್ತು ಹಸಿ ಕರಗಕ್ಕೆ ಬಂದು ನಿಂತಿದೆ ಕಾರ್ಯಕ್ರಮ. ಇವತ್ತು ಬಹಳ ವಿಜೃಂಭಣೆಯಿಂದ ಇಡೀ ಊರಿನ ಹಿರಿಯರು ಇರ್ಬೋದು, ಎಲ್ಲ ಕುಲಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮ ತಾಯಿಗೆ ಆಶೀರ್ವಾದ ತಗೊಂಡು ಭಾಗಿಯಾಗಿದ್ದಾರೆ. ಸೊ ಇನ್ನೆಷ್ಟು ಒಳ್ಳೆ ಕಾರ್ಯಕ್ರಮಗಳಾಗಲಿ, ಈ ಮುತ್ಯಾಲಮ್ಮ ತಾಯಿ ಇಡೀ ನಾಡಿನ ಜನತೆಗೆ ಒಳ್ಳೆ ಬೆಳೆ ಮಳೆ ಆಗೋ ರೀತಿಯಲ್ಲಿ ಕರುಣಿಸಲಿ. ಹಸಿ ಕರಗ ಕಾರ್ಯಕ್ರಮ ಬಹು ಅದ್ಧೂರಿಯಾಗಿ ನಡೆದಿತ್ತು. ಹಸಿ ಕರಗದಲ್ಲಿ ಆ ತಾಯಿ ಮುತ್ಯಾಲಮ್ಮ ದೇವಿ ಎಲ್ಲರಿಗೂ ಸಹ ಒಳ್ಳೆಯ ದರ್ಶನ ಭಾಗ್ಯ ನೀಡಿದ್ದಾರೆ. ಈ ಮುತ್ಯಾಲಮ್ಮ ದೇವಿಯು ಸಹ ಹೆಬ್ಬಗೋಡಿ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯ ಸುಖ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುತ್ತೆ. ಇದೇ ರೀತಿ ಹೂವಿನ ಕರಗನೂ ನಡೀತಿದೆ. ಹೆಬ್ಬಗೋಡಿ ಜನತೆಗೆ ತುಂಬ ತಾಯಿ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಬಯಸ್ತೇನೆ. ಶ್ರದ್ಧಾ ಭಕ್ತಿಗಳಿಂದ ವಿಧಿವಿಧಾನಗಳೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಈ ಒಂದು ಶ್ರೀರಾಮನವಮಿಯ ಇಂದಿನ ರಾತ್ರಿ ಉತ್ಸವವು ಕೂಡ ನಡೆಯುತ್ತದೆ. ಅದಕ್ಕೆ ಮೊದಲು ಈ ಒಂದು ಹಸಿ ಕರಗದ ಉತ್ಸವವನ್ನ ಕಣ್ತುಂಬಿಕೊಂಡಂತ ಭಕ್ತರುಗಳು ಒಂದು ರೀತಿ ನಿರಾಳ ಭಾವದಿಂದ, ಸಂತಸದಿಂದ ಆ ತಾಯಿಗೆ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.